ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಅನಾಮಿಕನ ಬಗ್ಗೆ ಎಸ್ಐಟಿ ರಚನೆ ಮಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ. 13 ಸ್ಥಳದಲ್ಲಿ ಹೆಣ ಹೂತಿಟ್ಟಿದ್ದೇನೆ ಅಂತ ಮುಸುಕುಧಾರಿ ಹೇಳಿದ್ದ. 13 ಅಲ್ಲ 15 ಕಡೆಯೂ ಕೂಡ ಶೋಧ ನಡೆಸಿದ್ರು, ಯಾವುದೇ ಹೆಣ ಸಿಗಲಿಲ್ಲ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಎಸ್ಐಟಿ ಪತ್ತೆ ಮಾಡುತ್ತೆ. ಬಿಜೆಪಿಯವರು ಎಲ್ಲಾ ವಿಚಾರದಲ್ಲೂ ರಾಜಕೀಯ ಮಾಡ್ತಾರೆ ಅಂತ ಹೇಳಿ ಈಗ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ. ಆಮೇಲೆ ಇತ್ತೀಚೆಗೆ ಯಾರೋ ಮುಸುಕುದಾರಿ ಬಂದು ಇಲ್ಲಿ ಅನೇಕ ಕೊಲೆಗಳು ಆಗಿದೆ, ಅತ್ಯಾಚಾರ ಆಗಿರ್ತಕ್ಕಂಥ ಬಾಡಿಗಳು ಅಂದರೆ ಡೆಡ್ ಬಾಡಿಗಳನ್ನು ನಾನು ಕೂತಿದ್ದೀನಿ, ನನ್ನ ಕೈಯಲ್ಲೇ ಮಾಡಿಸಿದ್ದಾರೆ ಅಂತ ಆ ವ್ಯಕ್ತಿ ಹೇಳಿದ ಮೇಲೆ ಆ ವ್ಯಕ್ತಿ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗ್ತಾರೆ. ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ, ತನಿಖೆ ಮಾಡಿ ಅಂತ ಹೇಳ್ತಾರೆ. ತನಿಖೆ ಮಾಡಿ ಅಂತ ಹೇಳಿದ ಮೇಲೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳು ಎಲ್ಲ ಕೂಡ ಮಾತಾಡಿ, ಯಾಕಂದರೆ 12-13 ವರ್ಷಗಳಿಂದ ವ್ಯಾಪಕವಾಗಿ ಅಲ್ಲಿ ಪರ ವಿರೋಧ ನಡೀತಾನೆ ಇತ್ತು. ಮತ್ತು ಇದರಲ್ಲಿ ಧರ್ಮಸ್ಥಳದ ಮಂಜುನಾಥ, ಅಣ್ಣಪ್ಪ ಮತ್ತು ಧರ್ಮಾಧಿಕಾರಿಗಳನ್ನ ಎಲ್ಲರೂ ಕೂಡ ಎಳೆದಿದ್ರು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ಆಮೇಲೆ ಇದಕ್ಕೊಂದು ಕ್ಲಾರಿಟಿ ಬರಬೇಕು ಅಂತ ನಮ್ಮ ಸರ್ಕಾರ ಒಂದು ತೀರ್ಮಾನ ತಗೊಂಡು ಒಂದು SIT ಮಾಡಿದ್ರು. ಅತ್ಯಂತ ಹಿರಿಯ ಅಧಿಕಾರಿಗಳಾದ ಮೊಹಂತಿಯರವರ ನೇತೃತ್ವದಲ್ಲಿ 4 ಜನ IAS ಆಫೀಸರ್ಸ್ನ ಹಾಕಿ ಒಂದು SIT ಮಾಡಿದ್ರು. SIT ಮಾಡಿ ಮೊದಲು ಮಾಸ್ಕ್ ಮ್ಯಾನು 13 ಪ್ಲೇಸಸ್ಸಲ್ಲಿ ಬಾಡೀಸ್ನೆಲ್ಲ ಹೆಣೆಗಳನ್ನು ಹೂತಿದ್ದೆ ಅಂತ ಹೇಳಿದ್ದಂತ ಆ ಮನುಷ್ಯ ಆ ಥರ ಹೇಳಿದ್ದ. ಆಮೇಲೆ 13 ಅಲ್ಲ 15 ಕಡೆ ಅಗ್ದಾಯಿತು. ಎಲ್ಲ ಒಂದು ಕಡೆ ಮೂಳೆ ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಕಡೆ ಏನು ಕೂಡ ಸಿಕ್ಕಿರಲಿಲ್ಲ. ಈಗ ಬಿಜೆಪಿಯವರು ರಾಜಕಾರಣಕ್ಕೆ ಮಾಡ್ತಾರೆ, ರಾಜಕೀಯಕ್ಕೋಸ್ಕರ ಅವರು ಮಾಡ್ತಾರೆ. 2 ವರ್ಷ ಆಯ್ತಲ್ಲ ನಾವು ಬಂದು, 4 ವರ್ಷ ಅವರೇ ಇದ್ರು, 4 ವರ್ಷ ಇದ್ರು. ಈಗ ನಾವು 2 ವರ್ಷ ಆಯ್ತು ಬಂದು. ಈ ನಮ್ಮ ಸರ್ಕಾರದಲ್ಲೇ ಧರ್ಮಸ್ಥಳದ ಬಗ್ಗೆ ಇನ್ನು ಮುಂದೆ ಯಾರೂ ಕೂಡ ಮಾತಾಡೋಕ್ಕಾಗಲ್ಲ. ಆ ಥರದ ಒಂದು ಕ್ಲಾರಿಟಿ ಬರುತ್ತೆ. ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಸರ್. ಕೆಲವರು ಒತ್ತಾಯಪೂರ್ವಕವಾಗಿ ನನಗೆ ಸ್ಟೇಟ್ಮೆಂಟ್ ಕೊಡ್ಸಿದ್ರು ನನ್ನ ಕೈಯಿಂದ. ಅದೆಲ್ಲ ತನಿಖೆ ಆಚೆ ಬರಬೇಕು ಅಂತಲೇ SIT ಮಾಡಿದ್ದು. SIT ಮಾಡದೆ ಅಲ್ಲಿ ಲೋಕಲಲ್ಲಿ ACPನೋ ಅಥವಾ ಇನ್ಸ್ಪೆಕ್ಟ್ರಿಗೋ ತನಿಖಾಧಿಕಾರಿಯಾಗಿ ಹಾಕಿದರೆ ಇದೆಲ್ಲ ಆಚೆ ಬರ್ತಿರ್ಲಿಲ್ಲ. SIT ಮಾಡಿದ್ರಿಂದ ತನಿಖೆ ಆಚೆ ಬಂತು, ಏನು ಸತ್ಯಾಂಶ ಆಚೆ ಬರುತ್ತೆ. ಮತ್ತು ಧರ್ಮಸ್ಥಳದ ಬಗ್ಗೆ ಏನೇನು ಅಪಪ್ರಚಾರ ಮಾಡ್ತಾ ಇದ್ರು ಅದೆಲ್ಲ ಕೂಡ ಜನರ ಮನಸ್ಸಲ್ಲಿ ಸಂಶಯ ಎಲ್ಲ ಹೋಗುತ್ತೆ. ಇನ್ನು ಧರ್ಮಸ್ಥಳ ವಿಚಾರದಲ್ಲಿ ಪಾರದರ್ಶಕ ತನಿಖೆ ನಡೆಯುತ್ತಿದೆ. ಈ ವಿಚಾರದಲ್ಲಿ ರಾಜಕೀಯ ಲಾಭ ಬೇಡ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ದಿನೇಶ್ ಗುಂಡೂರಾವ್ ರಿಯಾಕ್ಷನ್. ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ಲಾಭ ಪಡೆಯುವುದು ಬೇಡ. ರಾಜ್ಯದ ಜನತೆಗೆ ಧರ್ಮಸ್ಥಳ ಸತ್ಯವನ್ನ ತಿಳಿಸಬೇಕಿದೆ. ತನಿಖೆಯ ಮೂಲಕ ಸತ್ಯ ಹೊರಬರುತ್ತೆ. ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ. ಅದೇ ನಾನು ಹೇಳ್ತಾ ಇರೋದು ಮೊದಲಿಂದನೂ, ಇದನ್ನ ತನಿಖೆ SIT ಅವರು ಬಹಳ ಸ್ಪಷ್ಟ ಹೆಜ್ಜೆಗಳಿಟ್ಟು ಪಾರದರ್ಶಕವಾಗಿ ಮಾಡ್ತಾರೆ. ಮತ್ತು ಅದಕ್ಕೋಸ್ಕರ SIT ರಚನೆ ಮಾಡಿರ್ತಕ್ಕಂಥದ್ದು. ಆ ಕಾರಣದಿಂದ ಈ ವಿಷಯದಲ್ಲಿ ನಾವು ಯಾವುದೇ ಒಂದು ರಾಜಕಾರಣ ಅಥವಾ ರಾಜಕೀಯ ಲಾಭ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಕೂಡ ಇಲ್ಲ. ಮತ್ತು ನಮ್ಮ ಪೊಲೀಸ್ ಅವರು ನಮಗೆ ಹೆಮ್ಮೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಯಾವುದೇ ಒಂದು ಒಂದು ಕನ್ಫ್ಯೂಷನ್ ಇಲ್ದೇನೆ ಇವತ್ತು ಜನರಿಗೆ ಏನು ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಸ್ಪಷ್ಟವಾದಂತ ಒಂದು ತನಿಖೆ ಮುಖಾಂತರ ಜನರಿಗೆ ಗೊತ್ತಾಗುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದನ್ನ ಸ್ವಾಗತ ಮಾಡ್ತೀನಿ. ಮತ್ತು ಇದು ನಿಜವಾಗ್ಲೂ ಕೂಡ ಏನೇನೋ ಇದರಿಂದ ಈಗ ಮುಂದೆ ಏನಿದೆ ನನಗೂ ಕೂಡ ಗೊತ್ತಿಲ್ಲ. ಅವ್ರ ತನಿಖೆ ಮುಖಾಂತರ ಗೊತ್ತಾಗುತ್ತೆ. ಯಾಕಂದ್ರೆ ಅವರು ಹೇಳಿರ್ತಕ್ಕಂಥ ಆರೋಪಗಳು ಬಹಳ ಗಂಭೀರವಾಗಿತ್ತು, ಭಯಾನಕವಾಗಿತ್ತು. ಈಗ ಅದೆಲ್ಲ ಇದುವರೆಗೂ ಯಾವುದು ಒಂದು ಕೂಡ ಪ್ರೂವ್ ಆಗಿಲ್ಲ. ಈಗ ಮುಂದೆ ಇವ್ರು ಯಾಕೆ ಮಾಡಿದ್ರು, ಏನ್ ಮಾಡಿದ್ರು, ಇದ್ರ ಉದ್ದೇಶ ಏನು, ಅದನ್ನು ಕೂಡ ತನಿಖೆ ಆಗ್ಲೇಬೇಕಲ್ಲ. ಅದನ್ನೇ ಮಾಡ್ತಾ ಇದ್ದಾರೆ ಈಗ ನೋಡಿ.
ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ನ್ಯಾಯದ ಪರ ಧರ್ಮದ ಪರ ಅಂತ ಹೇಳಿ ಡಿ.ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಡಿ.ಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ನ್ಯಾಯದ ಪರ ಧರ್ಮದ ಪರ. ಬಿಜೆಪಿಯವರು ಎಸ್ಐಟಿ ರಚನೆ ಬಗ್ಗೆ ಏನೂ ಮಾತನಾಡಿರಲಿಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಬಿಜೆಪಿಯವರು ಮಾತಾಡ್ತಾ ಇದ್ರು. ನಾನು ಪ್ರಸ್ತಾಪ ಮಾಡಿದ ಮೇಲೆ ಅವರು ಮಾತನಾಡ್ತಾ ಇದ್ದಾರೆ. ನನಗೆ ಮೊದಲಿಂದಲೂ ಕೂಡ ಎಸ್ಐಟಿ ತನಿಖೆ ಬಗ್ಗೆ ನಂಬಿಕೆ ಇತ್ತು. ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿಗಳು ಕೂಡ ಸ್ವಾಗತ ಮಾಡಿದ್ರು. ತಪ್ಪು ಮಾಡಿದವರ ಮೇಲೆ ಕ್ರಮ ಅಂತ ಸಿದ್ದರಾಮಯ್ಯವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನ್ಯಾಯದ ಪರ ಧರ್ಮದ ಪರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಏನು ಮಾತಾಡಿರ್ಲಿಲ್ಲ. ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರು, ಅಡ್ಡಗೋಡೆ ಮೇಲೆ ದೀಪ, ಅದೇ ಹೇಳ್ತಾರಲ್ಲ ಅಡ್ಡಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾ ಇದ್ರು. ನಾನು ಅದನ್ನ ಪ್ರಸ್ತಾವನೆ ಮಾಡಿದ್ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ. ನನಗೆ ಮೊದಲಿಂದ ಕೂಡ ನಮ್ಗೆ ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ. ಆಯ್ತಾ, ಅದನ್ನ ಬಾಲಕೃಷ್ಣ ಅವರು ಅಸೆಂಬ್ಲಿಲೂ ಕೂಡ ಪ್ರಸ್ತಾವನೆ ಮಾಡೋದು, ನಾನು ಅದನ್ನ ಮಾತಾಡಕ್ ಹೋಗ್ಲಿಲ್ಲ ಅದನ್ನ. ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡಿದ್ರು. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರ್ಯಾರು ತಪ್ಪು ಇದ್ದಾರೆ ಅವ್ರನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಮ್ಮ CLP ಹೇಳಿದ್ದಾರೆ, ಅಸೆಂಬ್ಲಿಲೂ ಹೇಳಿದ್ದಾರೆ. ಸೊ ಆ ಕೆಲಸ ನಾವು ಮಾಡ್ತಾ ಇದ್ವಿ. ಯಾರ ಮೇಲೂ ನಮ್ಗೆ ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ. ನಮ್ಗೆ ನ್ಯಾಯದ ಪರ, ನಮ್ಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ. ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಅನ್ನುವಂತ ಮಾತನ್ನ ಈಗ ಸುಜಾತ ಭಟ್ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನನ್ನ ಹೋಮ್ ಮಿನಿಸ್ಟರ್ ನೋಡ್ತಾರೆ. ನೋಡಪ್ಪ, ಬಿಜೆಪಿಯವರು ಏನು ಮಾತಾಡಿರ್ಲಿಲ್ಲ. ಡಿ.ಕೆ ಶಿವಕುಮಾರ್ ಕೂಡ ಎಸ್ಐಟಿ ರಚನೆ ಅದಾದ ಬಳಿಕ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ರು. ನೋಡಿ, ಎಸ್ಐಟಿ ತನಿಖೆಯನ್ನು ಧರ್ಮಾಧಿಕಾರಿಗಳೇ ಸ್ವಾಗತ ಮಾಡಿದ್ರು. ಆದರೆ ಬಿಜೆಪಿ ನಾಯಕರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡ್ತಾ ಇದ್ರು. ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ ನಂತರ ಅವರು ಮಾತಾಡೋಕ್ಕೆ ಶುರು ಮಾಡಿದರು. ಬಟ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ನ್ಯಾಯದ ಪರವಾಗಿದೆ, ಧರ್ಮದ ಪರವಾಗಿದೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಕಿಡಿಕಾರಿದ್ರು. ಇನ್ನು ಧರ್ಮಸ್ಥಳ ವಿಚಾರ ಕಾಂಗ್ರೆಸ್ ಷಡ್ಯಂತ್ರ ಮಾಡ್ತಾ ಇದೆ. ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐಟಿ ಮಾಡಿದ್ದೇ ತಪ್ಪು. ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ಕಿಡಿಕಾರಿದ್ದಾರೆ. ಧರ್ಮಸ್ಥಳ ಕೇಸ್ NIA ತನಿಖೆಗೆ ಕೊಡಿ. ಷಡ್ಯಂತ್ರ ಮಾಡಿದ್ದೇ ಕಾಂಗ್ರೆಸ್ಸು. ಎಸ್ಐಟಿ ರಚನೆ ಮಾಡಿದ್ದೇ ತಪ್ಪು. ಧರ್ಮಸ್ಥಳದ ಬಗ್ಗೆ ಈಗಾಗಲೇ ಅಪಪ್ರಚಾರ ಮಾಡಿದ್ದಾರೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆ ಇದು. ನಾವು ಈ ಧರ್ಮಸ್ಥಳದ ಇಶ್ಯೂ ಪ್ರಾರಂಭ ಆದಾಗಿಂದನೂ ಕೂಡ ಇದರಲ್ಲಿ ಷಡ್ಯಂತ್ರ ಇದೆ ಅನ್ನೋ ಮಾತನ್ನ ಹೇಳಿದ್ದೀರಿ. ಆದರೆ ಇಲ್ಲಿ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡು ಆ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿಯ ಪೂರ್ವಾಪರ ಚರಿತ್ರೆ ಏನು, ಅವನು ಎಲ್ಲಿಂದ ಬಂದಿದ್ದಾನೆ, ಅವನಿಂದ ಯಾರಿದ್ದಾರೆ, ಇದೆಲ್ಲವನ್ನ ಏನು ಯೋಚನೆ ಮಾಡದೆ ಅವರ ಏನು ಈ CM ಜೊತೆ ಇದ್ದಾರೆ ಈ ಪ್ರಗತಿಪರರು, ಅವ್ರ ಮಾತು ಕೇಳ್ಕೊಂಡು SIT ರಚನೆ ಮಾಡಿದ್ರು. ಈಗ SIT ರಚನೆ ಮಾಡಿದ್ದರಿಂದ ಏನ್ ಬಂತು? ಬಿರಿ ಬುರುಡೆ ಬಂತಷ್ಟೇ. ಬುರುಡೆ ಬಿಟ್ಟು ಇನ್ನೇನು ಬರಲಿಲ್ಲ. ಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿತಾ ಇತ್ತು ಮತ್ತು ಇಡೀ ದೇಶದ ರಾಜ್ಯದ ಜನ ಇದರಿಂದ ನೋವನ್ನ ಅನುಭವಿಸಿರುವಂತದ್ನ ಈಗ ಸಿದ್ದರಾಮಯ್ಯನವರು ವಾಪಸ್ಸು ಆ ಜನಗಳಿಗೆ ಕೊಡಕ್ಕಾಗುತ್ತಾ? ಅವರು ಧರ್ಮಸ್ಥಳದ ಬಗ್ಗೆ ಏನು ಭಕ್ತಿ ಭಾವನೆ ಇತ್ತು ಜನಗಳಲ್ಲಿ, ಆ ಭಕ್ತಿ ಭಾವನೆಗೆ ನೋವನ್ನ ಉಂಟು ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನೋವನ್ನ ಉಂಟು ಅದನ್ನ ವಾಪಸ್ ತರ್ಕೊಡಕ್ ಸಿದ್ದರಾಮಯ್ಯನವ್ರು ಸಾಧ್ಯನಾ? ಒಂದು ಕ್ಷಣ ಯೋಚನೆ ಮಾಡಿ. ಯಾಕಂದ್ರೆ ಪ್ರತಿನಿತ್ಯ